ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ನಲ್ಲಿ ಒಂದು ಷೇರಿನ ಬೆಲೆ ಸರಿ ಇದೆಯಾ ಇಲ್ವಾ ಅಂತ ತಿಳ್ಕೊಡ್ಬೇಕಾ? ಹಾಗಾದ್ರೆ ಇವತ್ತು ನಾವು ಅದಕ್ಕೆ ಸಹಾಯ ಮಾಡುವ ಎರಡು ಬಹಳ ಮುಖ್ಯವಾದ ಅನುಪಾತಗಳ ಬಗ್ಗೆ, ಅಂದ್ರೆ ಪಿಬಿ ಮತ್ತು ಪಿಇಜಿ ರೇಷಿಯೋಗಳ ಬಗ್ಗೆ ತುಂಬಾ ಸರಳವಾಗಿ ಮಾತಾಡೋಣ. ನೋಡಿ, ನಮ್ಮ ಉದ್ದೇಶ ಒಂದೇ. ಯಾವುದೇ ಹೂಡಿಕೆ ಮಾಡುವ ಮುನ್ನ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಜ್ಞಾನದಿಂದಲೇ ಸಂಪತ್ತು ಸೃಷ್ಟಿಯಾಗೋದು. ಬನ್ನಿ, ಆ ಜ್ಞಾನವನ್ನ ಗಳಿಸೋಣ. ಒಂದು ಪ್ರಮುಖ ವಿಷಯ ನೆನಪಿನಲ್ಲಿರಲಿ. ಇಲ್ಲಿ ನಾವು ಚರ್ಚೆ ಮಾಡೋದೆಲ್ಲವೂ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ, ಅಂದ್ರೆ ನಿಮ್ಮ ತಿಳುವಳಿಕೆಯನ್ನು ಹೆಚ್ಚಿಸಲಿಕ್ಕೆ ಮಾತ್ರ. ಇದನ್ನ ಯಾವುದೇ ರೀತಿಯ ಹೂಡಿಕೆಯ ಸಲಹೆ ಅಂತ ಪರಿಗಣಿಸಬೇಡಿ. ಸರಿ, ಹಾಗಾದ್ರೆ ಇವತ್ತು ನಾವು ಏನೆಲ್ಲ ಕಲೀಲಿದ್ದೇವೆ? ಮೊದಲು ಪಿ ರೇಷಿಯೋದ ಮಿತಿಗಳೇನು ಅಂತ ನೋಡಿ, ನಂತರ ಪಿಬಿ ರೇಷಿಯೋ ಅಂದ್ರೆ ಏನು, ಹಾಗೆಯೇ ಪಿಇಜಿ ರೇಷಿಯೋ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಆಮೇಲೆ ಇವೆರಡರ ನಡುವಿನ ವ್ಯತ್ಯಾಸ ಏನು, ನಿಜ ಜೀವನದಲ್ಲಿ ಇವುಗಳನ್ನು ಹೇಗೆ ಬಳಸೋದು ಅಂತ ಕೆಲವು ಉದಾಹರಣೆಗಳ ಜೊತೆ ನೋಡೋಣ. ಸರಿ, ಹಾಗಾದ್ರೆ ನಮ್ಮ ಚರ್ಚೆಯನ್ನ ಶುರು ಮಾಡೋಣ. ಪ್ರತಿಯೊಬ್ಬ ಹೂಡಿಕೆದಾರನ ಮನಸ್ಸಲ್ಲೂ ಬರುವ ಒಂದು ಮೂಲಭೂತ ಪ್ರಶ್ನೆ ಅಂದ್ರೆ, ಈ ಸ್ಟಾಕ್ ಬೆಲೆ ಜಾಸ್ತಿ ಇದೆಯಾ ಅಥವಾ ಕಡಿಮೆ ಇದೆಯಾ? ಪಿಇ ರೇಷಿಯೋ ಒಂದು ಉತ್ತರ ಕೊಡುತ್ತೆ, ಆದ್ರೆ ಅದು ಪೂರ್ತಿ ಉತ್ತರವೇ? ಈ ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದ್ರೆ ನಮ್ಗೆ ಮೊದಲು ಸಿಗೋದೇ ಪ್ರೈಸ್ ಟು ಅರ್ನಿಂಗ್ಸ್ ಅಂದ್ರೆ ಪಿಇ ಅನುಪಾತ. ಇದು ತುಂಬಾನೇ ಜನಪ್ರಿಯ, ಆದ್ರೆ ಇದು ಒಂದೇ ನಮ್ಗೆ ಪೂರ್ತಿ ಕತೆನ ಹೇಳಲ್ಲ. ಅದಕ್ಕೂ ಕೆಲವು ಮಿತಿಗಳಿವೆ. ಉದಾಹರಣೆಗೆ, ಬ್ಯಾಂಕ್ಗಳ ಹಾಗೆ ಹೆಚ್ಚು ಆಸ್ತಿಗಳನ್ನೇ ನಂಬಿಕೊಂಡಿರುವ ಕಂಪನಿಗಳಿಗೆ ಅಥವಾ ಟೆಕ್ ಕಂಪನಿಗಳ ತರಹ ವೇಗವಾಗಿ ಬೆಳೆಯುತ್ತಿರುವ ಕಂಪನಿಗಳಿಗೆ ಪಿ/ಇ ಅನುಪಾತ ಸರಿಯಾದ ಚಿತ್ರಣವನ್ನ ಕೊಡಲ್ಲ. ಅದಕ್ಕಾಗಿಯೇ ನಮಗೆ ಪಿಬಿ ಮತ್ತು ಪಿಇಜಿ ನಂತಹ ಸ್ಪೆಷಲ್ ಟೂಲ್ಸು ಬೇಕಾಗುತ್ತೆ. ಹಾಗಾದ್ರೆ ಈ ಆಸ್ತಿ ಹೆಚ್ಚಿರುವ ಕಂಪನಿಗಳನ್ನ ಹೇಗಳಿಯೋದು? ಅದಕ್ಕೆ ಇರೋದು ಪಿಬಿ ಅನುಪಾತ, ಅಂದ್ರೆ ಪ್ರೈಸ್ ಟು ಬುಕ್ ರೇಷಿಯೋ. ಬನ್ನಿ, ಇದ್ರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಪ್ರೈಸ್ ಟು ಬುಕ್ ಅನುಪಾತ ಅಂದ್ರೆ, ಸರಳವಾಗಿ ಹೇಳ್ಬೇಕು ಅಂದ್ರೆ, ಒಂದು ಕಂಪನಿಯ ಎಲ್ಲಾ ಆಸ್ತಿಗಳನ್ನ ಮಾರಿ ಎಲ್ಲಾ ಸಾಲಗಳನ್ನ ತೀರ್ಸಿದ್ಮೇಲೆ ಏನುಳಿಯುತ್ತೋ ಅದರ ಪ್ರತಿ ರೂಪಾಯಿ ಮೌಲ್ಯಕ್ಕೆ ಮಾರುಕಟ್ಟೆ ಎಷ್ಟು ಕೊಡಲು ಸಿದ್ಧವಿದೆ ಅನ್ನೋದನ್ನೇ ಇದು ತೋರಿಸುತ್ತೆ. ಇದರ ಲೆಕ್ಕಾಚಾರ ಇದೆಯಲ್ಲ, ಅದು ತುಂಬಾನೇ ಸುಲಭ. ಒಂದು ಷೇರಿನ ಮಾರುಕಟ್ಟೆ ಬೆಲೆಯನ್ನ ಅದರ ಬುಕ್ ವ್ಯಾಲ್ಯೂ ಪರ್ ಷೇರಿಂದ ಭಾಗಿಸಬೇಕು ಅಷ್ಟೇ. ಈ ಬುಕ್ ವ್ಯಾಲ್ಯೂ ಅಂದ್ರೆ ಕಂಪ್ನಿಯ ಒಟ್ಟು ಆಸ್ತಿಗಳಿಂದ ಅದರ ಒಟ್ಟು ಸಾಲಗಳನ್ನ ಕಳೆದಾಗ ಸಿಗುವ ಮೌಲ್ಯ. ಹಾಗಾದ್ರೆ ಈ ನಂಬರ್ ನಮ್ಗೆ ಏನ್ ಹೇಳುತ್ತೆ? ಪಿಬಿ ಅನುಪಾತ ಒಂದಕ್ಕಿಂತ ಕಡಿಮೆ ಇದ್ರೆ ಆ ಸ್ಟಾಕ್ ಅದರ ಆಸ್ತಿ ಮೌಲ್ಯಕ್ಕಿಂತ ಕಡಿಮೆ ಬೆಲೆಗೆ ಸಿಗ್ತಿದೆ ಅಂತ ಅರ್ಥ. ಇದು ಒಂದು ಒಳ್ಳೆ ಚೌಕಾಶಿಯಾಗಿರ್ಬೋದು. ಅದೇ ಒಂದಕ್ಕಿಂತ ಜಾಸ್ತಿ ಇದ್ರೆ ಮಾರುಕಟ್ಟೆ ಆ ಕಂಪನಿಯ ಭವಿಷ್ಯದ ಬೆಳವಣಿಗೆಯ ಮೇಲೆ ಭರವಸೆ ಇಟ್ಟಿದೆ ಅಂತ ಸೂಚಿಸುತ್ತೆ. ಸರಿ, ಇದು ಆಸ್ತಿಗಳ ಕಥೆಯಾಯ್ತು. ಆದ್ರೆ ಕೆಲವು ಕಂಪ್ನಿಗಳಿಗೆ ಆಸ್ತಿಗಿಂತ ಬೆಳವಣಿಗೆನೇ ಮುಖ್ಯ ಅಲ್ವಾ? ಅಂಥವಕ್ಕೇನ್ ಮಾಡೋದು? ಅಲ್ಲೇ ನೋಡಿ, ಪಿಇ ಅನುಪಾತದ ಎಂಟ್ರಿ ಆಗೋದು. ಇದು ಪಿ/ಇ ಅನುಪಾತವನ್ನೇ ಒಂದು ಹೆಜ್ಜೆ ಮುಂದೆ ತೆಗೆದುಕೊಂಡೋಗುತ್ತೆ. ಹೇಗೆ ಅಂದ್ರೆ, ಕಂಪನಿಯ ಗಳಿಕೆಯ ಬೆಳವಣಿಗೆಯ ದರವನ್ನು ಕೂಡ ಇದು ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತೆ. ಇಲ್ಲಿ ನಾವು ಪಿಇ ಅನುಪಾತಕ್ಕೆ ಬೆಳವಣಿಗೆಯ ಒಂದು ಆಯಾಮವನ್ನ ಸೇರಿಸ್ತೀವಿ. ಅಂದ್ರೆ ಪಿಇ ಅನುಪಾತವನ್ನ ಕಂಪನಿಯ ನಿರೀಕ್ಷಿತ ಗಳಿಕೆಯ ಬೆಳವಣಿಗೆ ದರದಿಂದ ಭಾಗಿಸ್ತೀವಿ. ಇದರಿಂದ ಒಂದು ಕಂಪನಿಯ ಬೆಲೆ ಅದರ ಬೆಳವಣಿಗೆಗೆ ತಕ್ಕನಾಗಿದೆಯೇ ಅಂತ ತಿಳಿಯುತ್ತೆ. ಸಾಮಾನ್ಯವಾಗಿ ಪೆಗ್ ಅನುಪಾತ 1ರ ಹತ್ರ ಇದ್ರೆ ಸ್ಟಾಕ್ನ ಬೆಲೆ ಸರಿಯಿದೆ ಅಂತ ಅರ್ಥ. 1ಕ್ಕಿಂತ ಕಡಿಮೆ ಇದ್ರೆ ಅದು ಅಂಡರ್ ವ್ಯಾಲ್ಯೂಡ್ ಅಥವಾ ಉತ್ತಮ ಅವಕಾಶ ಆಗಿರ್ಬೋದು. ಅದೇ 1ಕ್ಕಿಂತ ಜಾಸ್ತಿ ಇದ್ರೆ ಸ್ಟಾಕ್ ಬೆಲೆ ಸ್ವತಃ ದುಬಾರಿ ಇರ್ಬೋದು ಅಂತ ಸೂಚನೆ. ಸರಿ, ಈಗ ನಮ್ಗೆ ಪಿಬಿ ಮತ್ತು ಪಿಇಜಿ ಎರಡೂ ಗೊತ್ತಾಯ್ತು. ಆದರೆ ಇವೆರಡರ ನಡುವಿನ ವ್ಯತ್ಯಾಸ ಏನು? ಯಾವುದನ್ನ ಯಾವಾಗ ಬಳಸಬೇಕು? ಬನ್ನಿ, ಇವೆರಡನ್ನೂ ಮುಖಾಮುಖಿ ಇಟ್ಟು ನೋಡೋಣ. ಈ ಟೇಬಲ್ ಎಲ್ಲವನ್ನೂ ಸ್ಪಷ್ಟಪಡಿಸುತ್ತೆ ನೋಡಿ. ಪಿಬಿ ಅನುಪಾತ ಕಂಪನಿಯ ಆಸ್ತಿಗಳನ್ನು ನೋಡುತ್ತೆ. ಹಾಗಾಗಿ ಇದು ಬ್ಯಾಂಕುಗಳು ಮತ್ತು ತಯಾರಿಕಾ ಕಂಪನಿಗಳಿಗೆ ಸೂಕ್ತ. ಇನ್ನೊಂದು ಕಡೆ ಪಿಇಜಿ ಅನುಪಾತ ಕಂಪನಿಯ ಬೆಳವಣಿಗೆಯನ್ನ ನೋಡುತ್ತೆ. ಹಾಗಾಗಿ ಇದು ಟೆಕ್ನಾಲಜಿ ಕಂಪನಿಗಳಂತಹ ವೇಗವಾಗಿ ಬೆಳೆಯುವ ವಲಯಗಳಿಗೆ ಸರಿಯಾದ ಸಾಧನ. ಬರೀ ಥಿಯರಿ ಮಾತಾಡಿದ್ರೆ ಸಾಕಾಗಲ್ವಾ ಅಲ್ವಾ? ಬನ್ನಿ, ಕೆಲವು ನಿಜವಾದ ಉದಾಹರಣೆಗಳ ಮೂಲಕ ಇದನ್ನ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಬ್ಯಾಂಕಿಂಗ್ ಕಂಪನಿಯನ್ನ ತೆಗೆದುಕೊಳ್ಳೋಣ. ಅದರ ಪಿಬಿ ಅನುಪಾತ 0.8 ಇದೆ ಅಂದುಕೊಳ್ಳಿ. ಇದ್ರ ಅರ್ಥ ಏನು ಗೊತ್ತಾ? ಅಂದ್ರೆ ಆ ಕಂಪನಿಯ ಪ್ರತಿ ₹1 ಆಸ್ತಿಗೆ ಮಾರುಕಟ್ಟೆಯಲ್ಲಿ ಕೇವಲ 80 ಪೈಸೆ ಕೊಟ್ಟು ನಾವು ಕೊಂಡ್ಕೊಳ್ಬೋದು ಅಂತ. ಅಂದ್ರೆ ಸ್ಟಾಕ್ ಅದರ ನಿಜವಾದ ಆಸ್ತಿ ಮೌಲ್ಯಕ್ಕಿಂತ ಕಡಿಮೆ ಬೆಲೆಗೆ ಸಿಗ್ತಿದೆ. ಇದು ಒಂದು ಒಳ್ಳೆ ಅವಕಾಶ ಆಗಿರ್ಬೋದು. ಈಗ ಇನ್ನೊಂದು ಉದಾಹರಣೆ. ಒಂದು ಟೆಕ್ ಕಂಪನಿ, ಅದರ ಪಿಇ 40 ಇದೆ. ನೋಡಿದ ತಕ್ಷಣ ಇದು ತುಂಬಾ ಜಾಸ್ತಿ ಅಂತ ಅನ್ಸ್ಬಹುದು. ಆದರೆ ನಿಲ್ಲಿ, ಅದರ ವಾರ್ಷಿಕ ಬೆಳವಣಿಗೆ ದರ 25% ಇದೆ.
ಈಗ ಇದರ PEG ಅನುಪಾತವನ್ನ ಲೆಕ್ಕ ಹಾಕೋಣ. 40 PEಯನ್ನ 25% ಬೆಳವಣಿಗೆಯಿಂದ ಭಾಗಿಸಿದಾಗ ನಮ್ಗೆ ಸಿಗೋದು 1.6. ಈ 1.6 ಅನ್ನೋದು 1ಕ್ಕಿಂತ ಜಾಸ್ತಿ ಇದೆ. ಅಂದ್ರೆ ಕಂಪನಿ ಚೆನ್ನಾಗೇ ಬೆಳೀತಿದ್ರು, ಸದ್ಯದ ಶೇರ್ ಬೆಲೆ ಅದರ ಬೆಳವಣಿಗೆಗೆ ಹೋಲಿಸಿದ್ರೆ ಸ್ವಲ್ಪ ದುಬಾರಿ ಇರ್ಬೋದು ಅಂತ ಇದು ಸೂಚಿಸುತ್ತೆ. ಸರಿ, ಇಷ್ಟೆಲ್ಲ ಕಲಿತ ಮೇಲೆ ನಾವು ನೆನ್ಪಿಡ್ಬೇಕಾದ ಅತಿ ಮುಖ್ಯವಾದ ಪಾಠ ಏನು? ಹೂಡಿಕೆದಾರರ ಸುವರ್ಣ ನಿಯಮ ಯಾವುದು? ನೋಡಿ, ಯಶಸ್ವಿ ಹೂಡಿಕೆಯ ರಹಸ್ಯ ಒಂದೇ ಒಂದು ಅನುಪಾತವನ್ನ ನಂಬಿಕೂರುವುದರಲ್ಲಿಲ್ಲ. PEB, PEG, PE ಇವೆಲ್ಲವೂ ನಮ್ಮ ಟೂಲ್ ಬಾಕ್ಸ್ನಲ್ಲಿರುವ ಉಪಕರಣಗಳಿದ್ದಾಗೆ. ಬುದ್ಧಿವಂತ ಹೂಡಿಕೆದಾರರು ಸರಿಯಾದ ನಿರ್ಧಾರಕ್ಕೆ ಹಲವು ಉಪಕರಣಗಳನ್ನು ಬಳಸಿ ಪೂರ್ತಿ ಚಿತ್ರಣವನ್ನ ನೋಡ್ತಾರೆ. ಜ್ಞಾನವೇ ಶಕ್ತಿ, ಅದರಲ್ಲೂ ಹೂಡಿಕೆಯಲ್ಲಿ. ಧನ್ಯವಾದಗಳು.